ಹಲೋ ಫ್ರೆಂಡ್ಸ್, ಇದು ಟ್ಯೂಸ್ಡೇ ಬ್ಲಾಗ್ ಆಗಿರುತ್ತೆ. ನಾವು ಅಣ್ಣ ದೇವಸ್ಥಾನಕ್ಕೆ ಹೋದ್ವಿ. ಮೆಸ್ಟಿಕಲ್ಲಿರೋ ಅಣ್ಣ ದೇವಸ್ಥಾನಕ್ಕೆ ಹೋಗಿ ತುಂಬ ರಶ್ ಇತ್ತು. ದರ್ಶನ ಮುಗಿಸ್ಕೊಂಡು ಬಂದ್ವಿ. ಆಮೇಲೆ ಸ್ವಲ್ಪ ಟೈಮ್ ಇತ್ತು, ಹಾಗಾಗಿ ಹತ್ತಿರ ಎಲ್ಲ ಇರೋ ಯಾವ್ದಾದ್ರು ಪ್ಲೇಸ್ಗೆ ನೋಡ್ಕೊಂಡು ಹೋಗೋಣ ಅಂತ ಇದು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ. ಸೊ ಇದಕ್ಕೆ ಹೋಗೋಣ ಅಂತ ಬಂದ್ವಿ. ಇದು ನೈಗರ ಫಾಲ್ಸ್, ವಾಟರ್ ಫಾಲ್ಸ್ ಅಂತ. ಸೊ ಇದು ಮೆಸ್ಟಿಕ್ ಹತ್ತಿರ ಇರೋ ಕಾಟನ್ಪೇಟೆ ಬನ್ನಿ ಮಿಲ್ ಗ್ರೌಂಡಲ್ಲಿದೆ. ಮೆಸ್ಟಿಕ್ಕಿಗೆ ಹತ್ತಿರ ಆಗುತ್ತೆ. ಎಲ್ಲರಿಗೂ ಗೊತ್ತಿರುತ್ತೆ ಕಾಟನ್ಪೇಟೆ ಅಂದರೆ. ಸೊ ಅಲ್ಲಿಗೆ ಹೋಗಿ ಅಲ್ಲಿ ಅಣ್ಣಮ್ಮ ದರ್ಶನ ಮಾಡಿಕೊಂಡು ಸೊ ಇಲ್ಲಿಗೆ ಬಂದ್ವಿ. ನಾವು ಬರೋ ಅಷ್ಟರಲ್ಲಿ 3 ಆಗಿತ್ತು. 4 ಇದು ಓಪನ್ ಇರೋದು. ಏನಾದ್ರು ಒಂದು ಮಕ್ಕಳಿಗೆ ತೋರಿಸೋದಕ್ಕೆ ಮಾಡೋದಕ್ಕೆ ಒಂದು ಎಂಜಾಯ್ಮೆಂಟ್ ಬೇಕು ಅಂತಂದರೆ ಇದಕ್ಕೆ ಇಲ್ಲಿ ಮಕ್ಕಳನ್ನ ಕರ್ಕೊಂಬಂದರೆ ತುಂಬ ಚೆನ್ನಾಗಿರುತ್ತೆ. ನೋಡೋದಕ್ಕೆಲ್ಲ ಚೆನ್ನಾಗಿದೆ. ಇಲ್ಲಿ ವೆರೈಟೀಸ್ ಆಫ್ ಬಟರ್ಫ್ಲೈಸ್, ಫ್ಲೈಸ್, ಕ್ರ್ಯಾಬ್ ಎಲ್ಲ ಇದೆ. ಇದರಲ್ಲಿ ಬೆಡ್ ಬಗ್, ಲೇಡಿ ಬರ್ಡ್ ಎಲ್ಲ ಇದೆ. ವೆರೈಟೀಸ್ ಬಟರ್ಫ್ಲೈ ಕೂಡ ಇಲ್ಲೇ ಇದೆ. ನೋಡೋಕೆ ಚೆನ್ನಾಗಿದೆ, ಮಕ್ಕಳು ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ಯಾರು ಮಕ್ಕಳು ಮನೇಲಿ ನಿಂತಿರಲ್ವ, ಅವ್ರಿಗೆ ಏನಾದ್ರು ತೋರಿಸ್ಬೇಕು, ಆಟ ಆಡಿಸ್ಬೇಕು, ಗೇಮ್ಸ್ ಆಡಿಸ್ಬೇಕು, ಏನಾದ್ರು ಶಾಪ್ ಮಾಡಬೇಕು ಅಂದರೆ ಇಲ್ಲಿ ಚೆನ್ನಾಗಿದೆ. ಮಕ್ಕಳು ಕರ್ಕೊಂಡು ಬಂದು ಒಂದ್ಸರಿ ವಿಸಿಟ್ ಮಾಡ್ಬೋದು. ನೋಡ್ಬೋದು ಇಲ್ಲಿ ವೆರೈಟೀಸ್ ಆಫ್ ಬಟರ್ಫ್ಲೈಸ್ ಇದೆ. ಅದು ಒಂಥರ ಹನಿ ಬೀ ಇದೆ. ಆಲ್ ಇನ್ಸೆಕ್ಟ್ಸ್ ಇಲ್ಲಿ ಇದೆ ಅಂತ ಹೇಳ್ಬೋದು. ಹನಿ ಬೀ, ನಾವು ಹೋಗುವಾಗ ಮುಂಚೆನೇ ಹೋಗಿರೋದ್ರಿಂದ ಅಷ್ಟೊಂದು ರಶ್ ಇರಲಿಲ್ಲ. ಆಮೇಲೆ ವಾಪಸ್ ಬರುವಾಗ ತುಂಬ ರಶ್ ಆಗೋಯ್ತು. ಜಸ್ಟ್ ಎಂಟ್ರಿ ಟಿಕೆಟ್ ಬಂದರೆ ₹100 ಮಾತ್ರನೇ. ಬಟ್ ವರ್ತಿದೆ, ನೋಡ್ಬೋದು ಆರಾಮಾಗಿ. ರಿಯಲ್ ಬಟರ್ಫ್ಲೈ ಥರನೇ ಅನಿಸುತ್ತೆ, ಫ್ಲೈಸ್. ಆಮೇಲೆ ಹಂಗೆ ಮುಗಿಸ್ಕೊಂಡು ಒಳಗಡೆ ಬಂದರೆ ಶಾಪಿಂಗ್ ಶಾಪ್ಸ್ ಇರುತ್ತೆ. ಮಕ್ಕಳಿಗೆ ಆಡೋದಕ್ಕೆ ಸ್ಲಿಪ್ಪರ್ಸು, ಶಾಪಿಂಗ್ಸು, ಟಾಯ್ಸು ಎಲ್ಲ ಇರುತ್ತೆ. ಅಷ್ಟೇನು ಕಾಸ್ಟ್ಲಿ ಇರಲ್ಲ, ರೀಸನಬಲ್ ಇರುತ್ತೆ ಪ್ರೈಸಸ್. ಬ್ಯಾಂಗಲ್ಸ್ ತುಂಬ ಚೆನ್ನಾಗಿದೆ ಅಲ್ಲಿ. ನನ್ನ ಮಗಳಿಗೆ ಮಾತ್ರ ಬ್ಯಾಂಗಲ್ಸ್ ತೊಗೊಂಡೆ. ಪ್ಯೂರ್ ಗೋಲ್ಡ್ ಥರನೇ ಇದೆ. ಬ್ರಾಸ್ಲೆಟ್ ಮಾತ್ರ ತುಂಬ ಚೆನ್ನಾಗಿತ್ತು, ಬ್ರಾಸ್ಲೆಟ್ಸ್. ಆವಾಗ ತಾನೇ ಓಪನಿಂಗ್ ಆಗಿತ್ತಲ್ವ, ಎಲ್ಲ ಅರೇಂಜ್ ಮಾಡ್ತಾಯಿದ್ರು ಶಾಪ್ನ. ಬ್ಯಾಂಗಲ್ಸಲ್ಲಿ ತುಂಬ ಚೆನ್ನಾಗಿತ್ತು.
ಒಳಗಡೆ ಸೇರಿಬಿಟ್ರೆ ಹೊರಗಡೆ ಏನಾಗಿದೆ ಅಂತ ಏನು ಗೊತ್ತಾಗಲ್ಲ ಹಾಗಿದ್ದೆ. ರಬ್ಬರ್ ಬ್ಯಾಂಡ್, ಹೇರ್ ಕ್ಲಿಪ್ಸ್ ಎಲ್ಲ ತುಂಬ ಸಖತ್ತಾಗಿದೆ. ನಾನು ನನ್ನ ಮಕ್ಕಳಿಗೆ ಹೇರ್ ಬ್ಯಾಂಡ್ಸ್, ಹೇರ್ ಕ್ಲಿಪ್ಸ್ ತೊಗೊಂಡೆ. ಇಯರಿಂಗ್ಸ್ ಎಲ್ಲ ಸೂಪರಾಗಿತ್ತು. ರೇಟು ರೀಸನಬಲ್ ಇದೆ. ಅಂತೆಲ್ಲ ಗೊಂಬೆಗಳ ಸಖತ್ತಾಗಿದೆ, ನೋಡೋದಕ್ಕೆ ಚೆನ್ನಾಗಿದೆ ಒಂಥರ. ಸ್ಲೀಪರ್ಸ್ ಅಂತ ನನ್ನ ಸೈಜ್ ಸರಿಯಾಗಿ ಸಿಕ್ಕಲಿಲ್ಲ. ನಾನು ಇಷ್ಟಪಟ್ಟಂತ ಸಿಗಲಿಲ್ಲ ನನಗೆ ಸ್ಲಿಪ್ಪರ್ಸು. ಸೈಜ್ ಆಗಲಿಲ್ಲ. ಎಲ್ಲ ಚೆನ್ನಾಗಿತ್ತು, ಸೈಜ್ ಆಗಲಿಲ್ಲ ನನಗೆ. ನೆಕ್ಸ್ಟ್ ಇಲ್ಲಿ ಬಂದರೆ ಅದೇನು ಬೊಂಬಾಯಿ ಮಿಠಾಯಿ, ಪಾಪ್ಕಾರ್ನು ಎಲ್ಲ ಕೊಡ್ತಾಯಿದ್ರು. ಬಟ್ ಚೆನ್ನಾಗಿತ್ತು ಪಾಪ್ಕಾರ್ನು ಕೂಡ. ಇಲ್ಲಿ ಪಿಂಗಾಣಿ ಅಂತಾರಲ್ಲ, ಫೈಬರ್ ಥರ, ಅದೆಲ್ಲ ಚೆನ್ನಾಗಿತ್ತು. ಐಟಮ್ ಮಾತ್ರ ಸೂಪರಾಗಿತ್ತು, ಡಿಸೈನ್ಸ್ ಎಲ್ಲ ಚೆನ್ನಾಗಿತ್ತು. ನನಗಂತೂ ನೋಡಿ ಬಿಟ್ಟು ಬರೋಕ್ಕೆ ಮನಸ್ಸಾಗ್ತಾ ಇರಲಿಲ್ಲ. ಬಟ್ ಮನೇಲಿ ತೊಗೊಂಡೋದ್ರೆ ತೊಗೊಳೋಕ್ಕಷ್ಟರಲ್ಲಿ ಎಲ್ಲಿ ಹಾಳಾಗುತ್ತೆ ಅಂತ ಭಯ ಆಗ್ತಾಯಿತ್ತು. ಡಿಸೈನ್ ಮಾತ್ರ ಚೆನ್ನಾಗಿತ್ತು, ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅನಿಸುತ್ತೆ ನೋಡ್ತಾಯಿದ್ರೆ. ಯಾರೇ ಗೆಸ್ಟ್ ಬಂದವಾಗ ಫಂಕ್ಷನ್ಗೆ ಹಾಗೆ ಯೂಸ್ ಆಗುತ್ತೆ, ಟಿಫನ್ ಮಾಡೋದಕ್ಕೆ ಮಾರ್ನಿಂಗು. ಕಲರು ಡಿಸೈನ್ಸ್ ಎಲ್ಲ ಸಖತ್ತಾಗಿತ್ತು. ಬಂದರೆ ಕಪ್ಸು, ಗ್ಲಾಸಸ್ಸು, ಟ್ರೈಸ್, ಚೆನ್ನಾಗಿದೆ. ಯಾರಿಗಾರು ಹೋಗಬೇಕು ಅಂದರೆ ಹೋಗ್ಬಿಟ್ಟು ಬೈ ಮಾಡಿ, ತುಂಬ ಚೆನ್ನಾಗಿದೆ ಐಟಮ್ಸು. ನನಗಂತೂ ನೋಡಿ ಬಿಟ್ಟು ಬರೋಕ್ಕೆ ಮನಸ್ಸಾಗ್ತಾ ಇರಲಿಲ್ಲ. ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಡಿಸೈನ್ಸ್, ಕಲರ್ಸ್ ಎಷ್ಟು ಚೆನ್ನಾಗಿದೆ. ಮಿಕ್ಕಿದೆಲ್ಲ ಪ್ಲಾಸ್ಟಿಕ್ ಇದೆಲ್ಲ.
ಸ್ವಲ್ಪ ತಂಪು ಮಾಡ್ಕೊಳ್ಳೋ ಅಂತ ಇಲ್ಲಿ ಲಸ್ಸಿ ಕೊಡ್ರಿ, ಚೆನ್ನಾಗಿತ್ತು. ಶರ್ಬತ್, ಸಾಲ್ಟ್ ಆ್ಯಂಡ್ ಸ್ವೀಟ್ ಶರ್ಬತ್ ಸಖತ್ತಾಯಿತು. ನನಗೊಂದು ಮ್ಯಾಜಿಕ್ ಬುಕ್ ಇತ್ತು, ಸೊ ನಾನೊಂದು ಮ್ಯಾಜಿಕ್ ಬುಕ್ ತೊಗೊಂಡೆ. ಹೆಂಗಂದರೆ ಬರೆದ್ರೆ ಮತ್ತು ಅದನ್ನು ಬಟ್ಟೆ ರಬ್ ಮಾಡ್ಬೋದು, ಆ ಥರದ ಬುಕ್ಕು. ಸೊ ನನಗೆ ಇಷ್ಟ ಆಯಿತು, ನಾನು ತೊಗೊಂಡೆ. ಹಾಗೆ ಹೊರಗಡೆ ಬಂದರೆ ಫುಲ್ಲು ಗೇಮ್ಸ್ ಎಲ್ಲ ಇತ್ತು ಇಲ್ಲಿ. ಜಾಯಿಂಟ್ ವೀಲು, ಟೋಲ್ಟಾಯ್ಸು, ಹಾರ್ಸು, ಟ್ರೈನು ಎಲ್ಲ ಇದೆ. ಸೊ ನಾವಿಲ್ಲಿ ಲಸ್ಸಿ ಕುಡಿತಾ ಇದ್ದೀವಿ. ತುಂಬ ಬಿಸಿಲಿತ್ತು. ಮತ್ತು ನನ್ನ ಮಗಳು ಟ್ರೈನ್ ಆಡಬೇಕಂದ್ಲು. ಸೊ ಅಲ್ಲಿ ಟ್ರೈನ್ ಆಡಿಸ್ಕೊಂಡು ಹಾರ್ಸ್ ಆಡಬೇಕಂದ ಕೊನೆಗೆ ಹಾರ್ಸ್ ಆಡಿಸ್ಕೊಂಡು ಬಂದ್ವಿ ಇಲ್ಲಿ. ಹಂಗೆ ನೋಡಿಕೊಂಡು ಮಸಾಲೆ ಪುರ ತೊಗೊಂಡ್ವಿ, ಬಟ್ ಮಸಾಲೆ ಪುರ ಅಷ್ಟು ಚೆನ್ನಾಗಿರಲಿಲ್ಲ ಆಗಿತ್ತು. ಎಷ್ಟು ರಶ್ ಆಯಿತು ಅಂದರೆ ಎಷ್ಟು ಸಿಕ್ಕಾಪಟ್ಟೆ ರಶ್ ಆಯಿತು. ಡಿ ಶೋ ಕೂಡ ಇತ್ತು, ಬಟ್ ಇನ್ನದು ಓಪನ್ ಆಗ್ತಾನೆ. ಇಲ್ಲಿ ಫಿಂಗರ್ ನೈಟರ್ಸ್ಗಳು ಇಟ್ಟಿದ್ರು, ಅದು ಚೆನ್ನಾಗಿತ್ತು. ಇದು ಡಿಸೈನ್ ಸಖತ್ತಾಗಿತ್ತು. ವೆರೈಟಿ ಆಗಿದೆ. ಕಲರು, ಡಿಸೈನ್ಸು, ಆ ಶೇಪ್ ನೋಡಿದ್ರೆ ತುಂಬ ಖುಷಿ ಆಗ್ತಾಯಿತ್ತು ನೋಡೋದಕ್ಕೆ. ಇದೆಲ್ಲ ಫುಲ್ ಪಿಂಗಾಣಿದೆ, ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ವೆರೈಟಿ ಇದೆ. ಎಲ್ಲ ಪಾಟ್ಸ್. ಸೊ ಇದು ಔಟ್ಸೈಡ್ ಈ ಥರ ಕಾಣಿಸುತ್ತೆ ರೋಡಲ್ಲಿ ಹೊರಟ್ರೆ. ಬೆನ್ನಿಮಿಲ್ ಗ್ರೌಂಡ್, ಕಾಟನ್ಪೇಟೆ, ಬ್ಯಾಂಗ್ಳೂರ್, ನಿಯರ್ ಮೆಜೆಸ್ಟಿಕ್. ಇವತ್ತಿನ ಡೇ ಮಾತ್ರ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಆಲ್.